Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಗೃಹ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಏನಾದರೂ ವಿಶೇಷವಾಗಿ ಚುನಾವಣೆ ನಂತರದ ವಿಶೇಷ ಏನಿಲ್ಲ, ಚುನಾವಣೆ ಬಗ್ಗೆ ಚರ್ಚೆ ನಮಗೆ ಇರುವಂಥ ಮುಖ್ಯ ಅಂಶರದು. ಎಷ್ಟು ಸೀಟ್ ಗೆಲ್ತೀವಿ, ಎಷ್ಟರಲ್ಲಿ ಫೈಟ್ ಆಗುತ್ತೆ, ಯಾವ ಸೋಲ್ತೀವಿ ಅನ್ನೋ ಬಗ್ಗೆ ಚರ್ಚೆಗೆ ಬಂದಿದ್ರು ಅವರು ಹೋಮ್ ಮಿನಿಸ್ಟ್ರಿ. ಸೊ ಚರ್ಚೆ ಮಾಡಿದ್ವಿ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ನಿರೀಕ್ಷೆ ಏನಿದೆ ಸರ್ ಉತ್ತರ ಕರ್ನಾಟಕ ಭಾಗದ ಕಡೆ? ಇದೀಗ ಗೆಲ್ತೀವಿ, ಒಟ್ಟಾಗೆ ಕನಿಷ್ಠ ಅರ್ಧದಷ್ಟಾರು ಗೆಲ್ಲುವಂಥ ವಿಶ್ವಾಸ ಇದ್ದಾರೆ. ಅಷ್ಟಂತ ಕನಿಷ್ಠ ಗೆಲ್ತೀವಿ. ಸೊ ಅವ್ರದ್ದು ಕೂಡ ಸಮೀಕ್ಷೆ ಅಂತೂ ಅವರು Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮಾಹಿತಿ ಹೆಚ್ಚು ಕಮ್ಮಿ ಅದೇ ಲೆವೆಲಲ್ಲಿ ಇದೆ ಅವ್ರದ್ದು, ಅರ್ಧದಷ್ಟಂತ. ಸೊ ಅಂತಿಮವಾಗಿ ನೋಡೋಣ, 4ವರೆಗೆ ಕಾಯಲೇಬೇಕು. ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಸಿಎಂ ಹುದ್ದೆ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಜೋರಾಗಿ ನಡೆದಿತ್ತು ಸರ್, ಸಮುದಾಯವಾರ ಕೊಡುವಂಥದ್ದು. ಆ ಚರ್ಚೆ ಈಗ ಜೀವಂತ ಇದೆಯಾ ಸರ್? ಚುನಾವಣೆ ಮುಗಿತಲ್ಲ, ಚುನಾವಣೆಗೋಸ್ಕರ ಒಂದೇನೋ ಕೂಗಿತ್ತು. ಅದು ಚುನಾವಣೆ ಆಗಿ ಹೋಯ್ತು, ಈಗೇನು ಇನ್ನೇನು ಪ್ರಶ್ನೆ ಇಲ್ಲ. ಆವಾಗ ನೋಡೋಣ, ಚುನಾವಣೆಗೋಸ್ಕರ ಕೂಗಿತ್ತು, ಅದು ಏನಾರು ಅನುಕೂಲ ಆಗುತ್ತೆ ಅಂತ. ಈಗ ಚುನಾವಣೆ ಮುಗಿದು ಹೋಗಿದೆ, ಸೊ ಅದು ಪ್ರಶ್ನೆ ಬರೋದಿಲ್ಲ. ಆವಾಗ ಯಾವಾಗ ನೋಡೋಣ, ಚುನಾವಣೆ ಹತ್ತಿರ ಬಂದಾಗ ನೋಡೋಣ. ಫಲಿತಾಂಶ ಆದ ಬಳಿಕ ಸಂಪುಟ ಪುನರಚನೆ ಆಗಬೇಕು, ಈ ರೀತಿ ಚರ್ಚೆಗಳಿತ್ತು. ನಡುವೆ ಏನಾದರೂ ಡಿಸಿಎಂ ವಿಚಾರ ಏನಾದರೂ ಹೇಗೆ? ಡಿಸಿಎಂ ಇಲ್ಲ ಹೇಳಿದ್ರಲ್ಲ, ಅದು ಅವಾಗೇನೋ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಕೂಗಿತ್ತು, ಎಲ್ಲರೂ ಮಾಡ್ತಾಯಿದ್ರು. ಈಗ ಚುನಾವಣೆ ಆಗಿ ಹೋಗಿದೆ, ಸೊ ಇನ್ನು ಅದ್ರ ಬಗ್ಗೆ ಕೂಗು ಅಷ್ಟು ಬೇಡಿಕೆ ಸದ್ಯ ಇಲ್ಲ ಅಂತ. ಸದ್ಯ ಇಲ್ಲ ಸರ್. ಚುನಾವಣೆ ಮುಗಿತಿದ್ದಂಗೆ ಬಿಜೆಪಿಯವರು ನೇರವಾಗಿ ಸರ್ಕಾರ ಪತನ ಆಗುತ್ತೆ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ. ಅದು ಈ ಗಟ್ಟಿ ಧ್ವನಿ ಬೀಳುತ್ತೆ, ಸರ್ಕಾರ ಬಿದ್ದು ಹೋಗ್ತದೆ. ನಮ್ದೇನು ಹೆಂಗೆ ಬೀಳ್ತಿದ್ರೆ ಸರ್ಕಾರ ಬೀಳಿಸ್ಲಿಕ್ಕೆ ಹಾಗೆ ಯಾವುದು ಏನು ಬೇಕಲ್ಲ ಲೆಕ್ಕಾಚಾರ ಕತೆ ಸುಮ್ಮನೆ ಹೇಳ್ತಾರೆ, ರಾಜಕೀಯ ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಶಾಸಕರ ಅಸಮಾಧಾನವನ್ನೇ ಹೊರ ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿ ಇದಾರೆ ಸರ್. ಅಸಮಾಧಾನ ಇದ್ದೇ ಅದು ಇಲ್ಲ ಅಂತ ಯಾರು ಹೇಳಿ? ಅಸಮಾಧಾನ ಅವ್ರ ಪಾರ್ಟಿಯಲ್ಲಿ ಏನಿಲ್ಲ ಅವ್ರದ್ದು. ಅವ್ರು ಏನೇನು ಮಾತಾಡ್ತಾರೆ ಬಹಿರಂಗವಾಗಿ, ಅವ್ರ ಶಾಸಕರು ಬಹಿರಂಗವಾಗಿ ಅವರು ಮಾತಾಡ್ತಾರೆ, ನಾವು ಮಾತಾಡ್ತಾರೆ, ನಮ್ಮವರು ಮಾತಾಡ್ತಾರೆ. ಪ್ರಶ್ನೆ ಏನಿದೆ? ಬಹಿರಂಗ ಅಸಮಾಧಾನ ಇದ್ದರೆ ಸರ್ಕಾರ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದ್ದೇ ಇರ್ತದೆ, ಅಸಮಾಧಾನ ಇದ್ದೇ ಇರ್ತೈತೆ, ಹೇಳೋಕ್ಕಾಗಲ್ಲ. ಸರ್ಕಾರ ಇದ್ದಲ್ಲಿ, ರೂಲಿಂಗ್ ಪಾರ್ಟಿ ಇದ್ದಲ್ಲಿ ಸಹಜವಾಗಿ ಇದ್ದೇ ಇರ್ತೈತೆ. ಸೊ ಅದಕ್ಕೂ ಸರ್ಕಾರ ಬೀಳುತ್ತೈತೆ ಅಂತ ಹೇಳೋಕ್ಕೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಅದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಸರ್ಕಾರ ಬಿದ್ದರೆ ನಾವು ಹೊಣೆ ಇಲ್ಲ ಅನ್ನುವಂಥ ಮಾತು. ನಾವು ಹೊಣೆ ಎಲ್ಲ ಅಂತ ಹೇಳ್ತಾರೆ, ಎಲ್ಲಿ ಬೀಳ್ತಾನೆ ಇಲ್ಲ, ಹೊಣೆನೂ ಪ್ರಶ್ನೆ, ಎರಡೂ ಪ್ರಶ್ನೆ ಇಲ್ಲ ಅಂತ ಅವ್ರು ಹೇಳೋ ಅರ್ಥ. ಅದು ಬೀಳೋದಿಲ್ಲ, ನಾವು ಹೊಣೆಗಾರಲ್ಲ ಅಂತ ಹೇಳುವಂಥ ಉದ್ದೇಶನೇ ಹೇಳಿದ್ದಾರೆ ಅವರು. ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಚುನಾವಣೆ ಎದುರಿಸಲಿಕ್ಕೆ ಹೋದಾಗ ಇದ್ದಂಥ ಸವಾಲು, ನಂತರ ಚುನಾವಣೆ ಹಂತದಲ್ಲಿಗೆ ನಿಮಗೆ ಎದುರಾದ ದೊಡ್ಡ ಸವಾಲುಗಳು ಯಾವುದು? ಸರ್ಕಾರವಾಗಿ ಚುನಾವಣೆ ಎದುರಿಸ್ತಾ ಇದ್ದೀವಿ, ಆರಂಭಿಕವಾಗಿದ್ದ ಸಿಚುವೇಶನ್ಗೂ ನಂತರದಲ್ಲಿ ಏನು ಚುನಾವಣೆ ಅಂಥದ್ದೇನಿಲ್ಲ. ಮೊದಲನೇ ಹಂತದಲ್ಲಿ ಮೋದಿ ಅವರಲ್ಲೇ ಸ್ವಲ್ಪ ಜಾಸ್ತಿ ಅನಿಸ್ತು ನಮಗೆ. ಆದರೆ ಎರಡನೇ ಹಂತದಲ್ಲಿ ಮಾಡಿದಾಗ ಮೋದಿ ಅಲೆ ಅಂತ ಜಾಸ್ತಿ ಪರಿಣಾಮಕಾರಿ ಏನು ನಮಗೆ ಅನಿಸಿಲ್ಲ. ಅದೊಂದು ನಾವು ಕಂಡು ಬಂದಂಥ ಚುನಾವಣೆ. ಮತ್ತು ಗ್ಯಾರಂಟಿ ಹೆಚ್ಚು ದಕ್ಷಿಣಕ್ಕಿಂತಲೂ ಉತ್ತರದಲ್ಲಿ ಹೆಚ್ಚು ಪರಿಣಾಮಕಾರಿ ಆಗಿದೆ. ಮತ್ತು ಮಹಿಳಾ ವೋಟ್ ಸಂಖ್ಯೆ ಕೂಡ ಹಿಂದಿನ ಎಲ್ಲ ಅಂಕಿಅಂಶಗಳ ಪ್ರಕಾರ ಜಾಸ್ತಿ ಆಗಿದೆ. ಸೊ ನಮ್ಮ 14ಕ್ಕೆ ಎರಡನೇ ಹಂತದ ಚುನಾವಣೆಯಲ್ಲಿ ಹೆಚ್ಚು ನಮಗೆ ಅನುಕೂಲಕರ ಅಂಶಗಳನ್ನು ನಾವು ಚುನಾವಣೆ ಹೋದಾಗ ಯಾವಾಗ 14, 19 ಮೋದಿ ಒಂದು ಪಡೆ ಇತ್ತು, ಆ ಒಂದು ಗಾಳಿ ಅಥವಾ ಪಡೆ ಚುನಾವಣೆ ನೋಡಕ್ಕೆ ನಮಗೆಲ್ಲ ಸಿಕ್ಕಿಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.